ಎಲ್ರಿಗೂ ನಮಸ್ಕಾರ. ನಾನು ನನ್ನ ಮಗನಿಗೆ ಸೆವೆಂತಲ್ಲಿ ತುಂಬ ವೀಕ್ ಇದ್ದ ಅಂಥೇಳಿ ನನ್ನ ಫ್ರೆಂಡ್ಸ್ ಯಾರೋ ಹೇಳಿದ್ರು. ಹಂಗಾಗಿ ನಾನು ವಿದ್ಯಾಶಂಕರ್ ಸರ್ ಹತ್ರ ಏಯ್ತಿಂದನೇ ನಾನು ಟ್ಯೂಷನ್ಗೆ ಹಾಕಬೇಕು ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಹಾಗಾಗಿ ನಾನು ಬಂದು ಆ ಸಂಸ್ಥೆಗೆ ನೋಡಿದೆ. ಸಂಸ್ಥೆ ನೋಡಿದಾಗ ಫಸ್ಟ್ ಟೈಮ್ ಬಂದಾಗ ನನಗೆ ಒಂಥರ ಇದಾಯಿತು. ಸರ್ ತುಂಬ ವಯಸ್ಸಲ್ಲಿದ್ದರು, ಆದರೆ ನನಗೆ ತುಂಬ ಖುಷಿಯಾಯಿತು ಅವ್ರಿಗೆ ನೋಡಿ. ಅವ್ರ ಮಾತು, ಅವ್ರ ಇನ್ಸ್ಪಿರೇಷನ್, ಅವ್ರು ಮಾತಾಡ್ತಿದ್ದಿದ್ದು ಒಂದು ತುಂಬ ಒಳ್ಳೊಳ್ಳೆ ಮಾತುಗಳನ್ನ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಏಯ್ತಿಂದನೇ ಅವನಿಗೆ ನಾನು ಅಲ್ಲಿ ಸೇರಿಸ್ಬೇಕು ಅಂತ ಒಂದು ಮನಸ್ಸು ಮಾಡಿ ಸೆವೆಂತಲ್ಲಿದ್ದಂಗೆ 3 ತಿಂಗಳು ಮುಂಚೆ ಬಂದು ನಾನು ಅಡ್ಮಿಷನ್ ಮಾಡಿದೆ. ಆದರೆ ಸೈತಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಮೊದಲನೇ ಟೆಸ್ಟಲ್ಲಿ ಒಂದು 12 ತೆಗೆದ. ಇರಲಿ ಪರವಾಗಿಲ್ಲ ಅಂತ ನಾನು ಹುಮ್ಮಸ್ಸು ಕೊಟ್ಟೆ. ಆ ಲೆಕ್ಕಕ್ಕೆ ಅವನು ನೆಕ್ಸ್ಟ್ ಟೆಸ್ಟ್ಗಳಲ್ಲೆಲ್ಲ 18, 19 ಈ ಥರ ಇಂಪ್ರೂವ್ ಆಗೋಕ್ಕೆ ಹೋದ. ಆದರೆ 24ಕ್ಕೆ 25ಕ್ಕೆ 24 ತೆಗಿಬೇಕು ಅನ್ನೋ ಒಂದು ನನ್ನ ಅಚೀವ್ಮೆಂಟ್ ಇತ್ತು. ಅದನ್ನು ನನಗೆ ನನ್ನ ಮಗ 3 ವರ್ಷದೊಳಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ತುಂಬ ಖುಷಿ ಇದೆ. ಏಯ್ತಲ್ಲಿ ಹೆಂಗಿದ್ನೋ ಗೊತ್ತಿಲ್ಲ, 9th 10th ಮಾತ್ರ ತುಂಬ ಚೆನ್ನಾಗಿ ನನಗೆ ಸ್ಕೋರ್ ತಂದುಕೊಟ್ಟ. 25ಕ್ಕೆ 25 ಥರ ಒಂದು ಟೆಸ್ಟ್ಗಳು ಮಾಡ್ತಾಯಿದ್ರು. ಆ ಟೆಸ್ಟಲ್ಲಿ ತುಂಬ ಚೆನ್ನಾಗಿ ಅವನು ಇದು ಮಾಡ್ದ. ಈ ಸತಿ ಏನಾದರೂ SLCನಲ್ಲಿ ಅವನೇನಾದರೂ ಒಂದು 94% ಚೆನ್ನಾಗಿ ತೆಗೆದಿದ್ದಾನೆ ಅಂದರೆ ಅದು ನನಗೆ ಖುಷಿ. ಆ ಲೆವೆಲಿಗೆ ಬಂದಿದ್ದಾನೆ. ಆ ಲೆವೆಲಿಗೆ ಬರೋಕ್ಕೆ ಕಾರಣ ಯಾರು? ನನ್ನ ಫ್ರೆಂಡ್ಸ್ ಕರ್ಕೊಂಬಂದು ಫಸ್ಟ್ ಬಿಟ್ಟಿದ್ದು ಅವ್ರಿಗೊಂದು ಟ್ಯಾಂಕ್ಸು. ಪ್ಲಸ್ ಸಂಸ್ಥೆನಲ್ಲಿ ವಿದ್ಯಾಶಂಕರ್ ಸರ್ದು 8th 9th ಕೇಳಿದ ಪಾಠ, ನಾನು ಅವನ ಜೊತೆ ಕೇಳಿದ ಪಾಠ ಒಂದು, ಅದು ನಾನು ಕಲಿಬೇಕಾಯಿತು, ನಾನು ಅಲ್ಲಿ ಹೋಗ್ಬೇಕಾಯ್ತು ಅನ್ನೋದೊಂದು ತುಂಬ ಆಸೆ ಬಂತು ನನಗೆ. ಆದರೆ ನನ್ನ ಮಗ ಈ ಥರ SLCನಲ್ಲಿ ಈ ಸ್ಕೋರ್ ತೆಗಿತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಸೆವೆಂತಲ್ಲಿ ಬರೀ ಹೊಡಿತಿದ್ದೆ, ಅಳ್ತಿದ್ದ, ಏನು ಅವನಿಗೆ ಮ್ಯಾಥ್ಸು ಸೈನ್ಸು ಅಂದರೆ ತುಂಬ ಇದು ಮಾಡ್ತಾಯಿದ್ದ. ಅಂಥದ್ದನ್ನು ನಾನು 3 ವರ್ಷದೊಳಗೆ ಅವನು ಸ್ಟೆಪ್ ವೈಸ್ SLCವರೆಗೂ ತುಂಬ ನನಗೆ ಖುಷಿನೂ ಕೊಟ್ಟಿದ್ದಾನೆ. ಪ್ಲಸ್ ಒಂದು ಗೌರವ ಇದೆ. ಸ್ಕೂಲಲ್ಲೂ ಅಷ್ಟೇ, ಅವ್ನು ಎಲ್ಲರೂ ಮಾತಾಡಿಸ್ತಾರೆ ಅವನಿಗೆ, ಅದೊಂದು ಖುಷಿ ಇದೆ ನನಗೆ. ಅಪ್ಪ ಆದಮೇಲೆ ನನಗೆ ಬೇಕಿರೋದು ಅದೊಂದೇ ಖುಷಿ ಸಾಕು.